ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಪ್ರೀತಿಯ ಹುಡುಗ ಅಮೋಘ ಶಂಭು ಮಾತಾಡ್ತಾ ಇದ್ದೀನಿ, ಬರಹಗಾರ ಮತ್ತು ಚಲನಚಿತ್ರ ನಿರ್ದೇಶಕ. ನಮ್ಮ ಗೌರವಾನ್ವಿತರಾದ ಹಾಗೂ ನನ್ನ ಅಚ್ಚುಮೆಚ್ಚಿನ ನಾಯಕ ನಟರಾದ ನಮ್ಮೆಲ್ಲರ ಪೂಜ್ಯರಾದ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಪಾದಗಳಿಗೆ, ನಮ್ಮ ಗೌರವಾನ್ವಿತರಾದ ಶ್ರೀಮತಿ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಅವರ ಪಾದಗಳಿಗೆ, ಶಿವರಾಜ್ ಕುಮಾರ್ ಸರ್ ಅವರ ಪಾದಗಳಿಗೆ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರ ಪಾದಗಳಿಗೆ ಮತ್ತು ಪುನೀತ್ ರಾಜ್ಕುಮಾರ್ ಅಣ್ಣವರ ಪಾದಗಳಿಗೆ ನನ್ನ ನಮಸ್ಕಾರಗಳು. ನಾಳೆ ನಮ್ಮ ಪ್ರೀತಿಯ ಅಪ್ಪು ಅಣ್ಣ, ನನ್ನ ಅಚ್ಚುಮೆಚ್ಚಿನ ತುಂಬ ಪ್ರೀತಿಯ ಅಣ್ಣರಾದ ಪುನೀತ್ ರಾಜ್ಕುಮಾರ್ ಅಣ್ಣವರ ಹುಟ್ಟುಹೋಗೋ ದಿನ. ಪ್ರತಿ ವರ್ಷ ಅವರ ಬರ್ತ್ಡೇಗೆ ಹೋಗಿ ಹುಟ್ಟುಹೋಗೋ ಸಂದರ್ಭದಲ್ಲಿ ಭೇಟಿಯಾಗಿ ಅವ್ರನ್ನ ಮಾತಾಡಿಸಿ ಅವ್ರ ಆಶೀರ್ವಾದ ಪಡ್ಕೊಂಡು ಬರ್ತಾಯಿದ್ದೆ. ಫೋನ್ ಏನೇ ಇದ್ರೂ ಫೋನ್ ಮಾಡ್ತಾಯಿದ್ದೆ, ಇಲ್ಲ ಮೆಸೇಜ್ ಮಾಡ್ತಾಯಿದ್ದೆ. ತುಂಬ ಅಷ್ಟು ಮುದ್ದಾದಂಥ ವ್ಯಕ್ತಿತ್ವ, ಒಳ್ಳೆ ಮನಸ್ಸಿರೋಂಥ ವ್ಯಕ್ತಿ. ಈಗ ಒಂದು ನಮ್ಮ ಹಿರಿಯರು ಮನೇಲಿ ಒಂದು ಮಾತು ಹೇಳ್ತಾರೆ, ಎಲ್ಲರೂ ಮನೇಲಿ ಬಲಿಗೆ ಮಾಡಿದ ಎಡಗೈಗೆ ಗೊತ್ತಾಗಬಾರ್ದು ಅಂತ. ಈಗ ಅಪ್ಪು ಅಣ್ಣವರು ಇದ್ದಾರೆ ಅಂತ ನಾವೆಲ್ಲರೂ ನಂಬಿದ್ದೀವಿ, ಜೊತೆಗೆ ಯಾವಾಗಲೂ ಇರ್ತಾರೆ. ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಅವರು ಜೀವಂತವಾಗಿದ್ದಾರೆ. ನಾಳೆ ಅವರು ಹುಟ್ಟುವ ದಿನ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಅವರ ಕುಟುಂಬಕ್ಕೆ ಇನ್ನಷ್ಟು ಧೈರ್ಯ ದೇವರು ನೀಡಲಿ. ಮೊನ್ನೆ ಅಷ್ಟೇ ಜೇಮ್ಸ್ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅಪ್ಪಾಜಿಯವರು ಆ ವೇದಿಕೆಯಲ್ಲಿ ನಾನು ಅಲ್ಲಿ ಕಾರ್ಯಕ್ರಮ ಜೊತೆಗಿದ್ದೆ. ಮಾತಾಡಿದ್ದು ನೋಡಿ ತುಂಬ ದುಃಖ ಆಯಿತು. ಸೊ ಈಗ ನಾವು ರಾಜ್ಕುಮಾರ್ ಅಪ್ಪಾಜಿಯವ್ರನ್ನ, ಪುನೀತ್ ರಾಜ್ಕುಮಾರ್ ಅಣ್ಣ ಅವ್ರನ್ನ, ನಾನಂತೂ ಶಿವರಾಜ್ ಕುಮಾರ್ ಸರ್ ಮುಖೇನ ಆಗಿರಲಿ ಅಥವಾ ರಾಘವೇಂದ್ರ ರಾಜ್ಕುಮಾರ್ ಮುಖೇನ ಆಗಿರಲಿ ನೋಡ್ತಾ ಇರ್ತೀನಿ, ನೋಡಬೇಕಾಗಿದೆ. ಇವಾಗ ಏನಾಗಿದೆ ಅಂದರೆ, ನಮಗೆ ಚಿತ್ರರಂಗದಲ್ಲಿರೋರಿಗೆ ಮಾರ್ಗದರ್ಶನ ಆಗಿ ಮುಂದಕ್ಕೆ ಇವಾಗ ಶಿವರಾಜ್ ಕುಮಾರ್ ಸರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅಪ್ಪಾಜಿಯವರೇ ಮತ್ತು ವಿನಯ್ ರಾಜ್ಕುಮಾರ್ ಬ್ರದರ್ ಅವರು, ಯುವರಾಜ್ ಕುಮಾರ್ ಬ್ರದರ್ ಅವರೇ, ಅವ್ರ ಮುಖೇನ ನಾವು ಇವಾಗ ವಿ ಆರ್ ಗೆಟಿಂಗ್ ಸಮ್ ಇನ್ಸ್ಪಿರೇಷನ್ಸ್ ಆ್ಯಂಡ್ ಮೋಟಿವೇಶನ್. ಈಗ ಪುನೀತ್ ರಾಜ್ಕುಮಾರ್ ಅಣ್ಣ ಅವರು ಹೀಗೆ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದರು. ದಟ್ ಈಸ್ ಅವರ್ ಸ್ಟ್ರೆಂತ್. ನಾನಂತೂ ಒಂದು ಮನಸ್ಪೂರ್ವಕವಾಗಿ ಹೇಳ್ತೀನಿ, ರಾಜ್ಕುಮಾರ್ ಅಪ್ಪಾಜಿಯವರು ಮತ್ತು ಪುನೀತ್ ರಾಜ್ಕುಮಾರ್ ತೋರಿಸ್ಕೊಟ್ಟಿರೋ ಹಾದಿಯಲ್ಲಿ ನಾವೆಲ್ಲರೂ ಮಾಡಬೇಕಾಗಿದೆ. ಒಳ್ಳೆ ಕೆಲಸ ಏನು ಮಾಡ್ಬೋದು, ಬಿಕಾಸ್ ಯಾರಿಗೇ ಆಗಲಿ ಏನೇ ಒಳ್ಳೆ ಕೆಲಸ ಮಾಡದೆ ಹೋದ್ರು ಕೆಟ್ಟದೊಂದು ಮಾಡೋಕ್ಕೆ ಹೋಗಬಾರ್ದು. ಸೊ ಪರ್ಸ್ನಲಿ ನನಗೆ ಪುನೀತ್ ರಾಜ್ಕುಮಾರ್ ಅಣ್ಣ ಅವರು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು ತುಂಬ ಆತ್ಮೀಯರಾಗಿದ್ದರು. ನನ್ನ ಫ್ಯಾಮಿಲಿ ಕೂಡ ನಮ್ಮ ತಂದೆಯವ್ರಿಗೆ ರಾಜ್ಕುಮಾರ್ ಸರ್ ಅವರು ತುಂಬ ಆತ್ಮೀಯರಾಗಿದ್ದರು. ಸೊ ಇನ್ಸಿಡೆಂಟ್ ಒಂದು ಸತಿ ನಾನು ಹೇಳಿದ್ದೆ, ಒಂದು ಸತಿ ಕಂಟ್ರೋಲ್ ಸ್ಟುಡಿಯೋಗೆ ನಮ್ಮ ತಂದೆಯವರು ಮತ್ತು ನಮ್ಮ ದೊಡ್ಡಪ್ಪ ಅವರು ಹೋದಾಗ ರಾಜ್ಕುಮಾರ್ ಅಪ್ಪಾಜಿಯವ್ರ ಶೂಟಿಂಗ್ ನಡೀತಾಯಿತ್ತು. ಸೊ ಆ ಟೈಮಲ್ಲಿ ಎಲ್ಲರೂ ಹೋಗಿ ಆಟೋಗ್ರಾಫ್ ಮಾತಾಡಿಸಿ ಬಂದ್ರಂತ. ರಾಜ್ಕುಮಾರ್ ಅಪ್ಪಾಜಿಯವರು ನಮ್ಮ ತಂದೆ ಕಡೆ 3-4 ಸತಿ ನೋಡಿದ್ದಾರೆ, ಬಟ್ ನಮ್ಮ ತಂದೆ ಹೋಗಿಲ್ಲ. ಆಮೇಲೆ ಬಂದು ರಾಜ್ಕುಮಾರ್ ಅಪ್ಪಾಜಿಯವರೇ ಬಂದು ಮಾತಾಡ್ಸಿದ್ರಂತೆ ಕೂತ್ಕೊಂಡು. ಯಾಕೆ ನಾನು ಮಾತಾಡೋದಕ್ಕೆ ಬರಲ್ಲ ಅಪ್ಪಾಜಿ, ಇವಾಗ ಎಲ್ಲರೂ ಬಂದು ಮಾತಾಡ್ಸಿದ್ರೆ ನಿಮ್ಗೆ ಊಟ ಮಾಡೋಕ್ಕೆ ಲೇಟ್ ಆಗುತ್ತಲ್ಲ, ಸೊ ಹಾಗಾಗಿ ಬನ್ನಿ ಅಂದ್ಬಿಟ್ಟು ಜೊತೆಗೆ ಕರ್ಕೊಂಡೋಗಿ ಜೊತೆಗೆ ಕೂರಿಸ್ಕೊಂಡು ಊಟ ಎಲ್ಲ ಮಾಡಿಸಿದ್ರು. ಸೊ ಈ ಮಾತು ನಾನು ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅಪ್ಪಾಜಿಯವ್ರಿಗೆ ಹೇಳಿದೆ. ಅವ್ರು ತುಂಬ ಖುಷಿಪಟ್ಟರು. ಅಪ್ಪಾಜಿ ಅವರು ನಮ್ಮ ದೇವರು ಕೊಟ್ಟಂಥ ಸಮಯ ನಮ್ಮ ತಂದೆಯವರು ನಿಮ್ಮ ತಂದೆಯವರು ಭೇಟಿ ಮಾಡುವ ಅಷ್ಟು ಒಳ್ಳೆ ಮನಸ್ಥಿತಿ ಇರುವಂಥ ಫ್ಯಾಮಿಲಿ. ಸೊ ನಾನು ವೈಯಕ್ತಿಕವಾಗಿ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅಪ್ಪಾಜಿಯವ್ರನ್ನ ಭೇಟಿ ಮಾಡಿದಾಗ ಈ ಸಂದರ್ಭದಲ್ಲಿ ಅವಾಗ ಈ ವಿಷಯ ಹೇಳಿದೆ. ನಮ್ಮ ತಂದೆಯವರು ಮತ್ತು ರಾಜ್ಕುಮಾರ್ ಅಪ್ಪಾಜಿಯವರು ಭೇಟಿ ಮಾಡಿದಾಗ ಈ ವಿಷಯ ಹಿಂಗಾಗಿತ್ತು, ತುಂಬ ಖುಷಿಪಟ್ಟರು. ಅಪ್ಪಾಜಿ ಅದು ದೇವ್ರು ಮಾಡಿಕೊಟ್ಟಿದ್ದ ಸಮಯ ಅದು ಅಂದರು. ಆಮೇಲೆ ಪುನೀತ್ ರಾಜ್ಕುಮಾರ್ ಅಣ್ಣವ್ರ ಅಪ್ಪು ಅಣ್ಣವ್ರ ಜೊತೆಗೆ ತುಂಬಾ ನನಗೆ ಒಳ್ಳೆ ಬಾಂಡೇಜ್ ಇತ್ತು. ಐ ಮೀನ್ ಲೈಕ್ ನಾನು ಅವ್ರ ಬಾಯಿ ತುಂಬ ಮನಸ್ಪೂರ್ವಕವಾಗಿ ಅಣ್ಣ ಅಂತ ಕರೀತಾ ಇದ್ದೆ. ಸೊ ಈ ಇನ್ಸಿಡೆಂಟ್ ಏನಾಯಿತು ಅಂದರೆ, ಅಣ್ಣ ಅವ್ರಿಗೆ ಕೇಳಿದೆ, ಅಣ್ಣ ನೀವು ಭೇಟಿ ಮಾಡಬೇಕು, ಬಾ ಅವಾಗಾಯಿತು ಶೂಟಿಂಗಲ್ಲಿದ್ದೀನಿ, ಬಂದ ಕೂಡಲೇ ಇಂಥ ಟೈಮಿಗೆ ಬಾ ಅಂದರು. ಬೆಳಿಗ್ಗೆ 11 ಗಂಟೆಗೆ ಮನೆ ಹೋಗಿದೆ. ಬೆಳಿಗ್ಗೆ 11 ಗಂಟೆಗೆ ಹೋದಾಗ ಬಟ್ ಮೀಟ್ ಮಾಡೋಕ್ಕಾಗಲ್ಲ. 5 ಗಂಟೆಗೆ ಅಣ್ಣ ಬಂದರು. ಸೊ ಅಣ್ಣ ಬರ್ತಾರೆ, ಮತ್ತೊಂದು ಸತಿ ಫೋನ್ ಮಾಡೋಕ್ಕೆ ಹೋಗ್ಬೇಕಾಯ್ತು ಅಣ್ಣಂಗೆ. ಅವರೇ ಕಾರ್ ಓಡಿಸ್ಕೊಂಡು ಬಂದರು. ಆ ಟೈಮಲ್ಲಿ PRK ಪ್ರೊಡಕ್ಷನ್ಸ್ ಅವರ ಒಂದು ವುಡ್ ವರ್ಕ್ ಆಡಿಯೋ ಸಂಸ್ಥೆ ಏನಿದೆ ಎಲ್ಲ ಇದಾಗ್ತಾಯಿತ್ತು. ಸೊ ಅಷ್ಟೊತ್ತಲ್ಲಿ ಅಣ್ಣ ಬಂದರು. ಅಮ್ಮಗವರೇ ಬನ್ನಿ ಅಂದ್ಕೊಂಡು ಎಲ್ಲ ಅಲ್ಲಿ ಕಾರ್ಪೆಂಟ್ರು ಅವ್ರು ಯಾರು ವರ್ಕ್ ಮಾಡಿ ನೋಡಿದ್ರು. ಇಮಿಡಿಯೇಟಾಗಿ ನಾನು ಅಮ್ಮಗವರ ಬನ್ನಿ ಅಂದ್ಬಿಟ್ಟು ಅವ್ರದ್ದು ಪರ್ಸ್ನಲ್ ರೂಮ್ ಇದೆ, ಲೈಕ್ ಬನ್ನಿ ಅಂದ್ಕೊಂಡು ನನಗೆ ಸ್ವಲ್ಪ ಗಾಬರಿ ಆಗಿ ಶುರು ಆಯಿತು ಫಸ್ಟ್ ಲಿಟಲ್ ಬಿಟ್.
ಅಣ್ಣ ಬರಲ್ಲ, ಬನ್ನಿ ಬನ್ನಿ ಅಂದ್ಕೊಂಡು ರೂಮ್ಗೆ ಹಿಂಗಿದ್ರೆ ಲೈಕ್ ದಿಸ್ ವಾಸ್ ದ ಕ್ಲೋಸ್. ಅವರು ಶೇರಲ್ಲಿ ಕೂತಿದ್ದಾರೆ, ನಾನು ಎದುರುಗಡೆ ಕೂತಿದ್ದೀನಿ, ಯಾರೂ ಇರಲಿಲ್ಲ ರೂಮಲ್ಲಿ. ಸತತವಾಗಿ ಒಂದು 2 hours ಮೀಟಿಂಗ್. ಏನೇನಾಯಿತು ಅಂದರೆ, ಹೋಗಿದ್ದ ಕೂಡಲೇ ಅಣ್ಣಂಗೆ ಧಾರವಾಡ ಪೇಡ ಕೊಟ್ಟೆ. ನಂದಿನಿ ಅವ್ರದ್ದು ಧಾರವಾಡ ಪೇಡ ತೊಗೊಂಡಿದ್ದೆ, ಬಾಕ್ಸ್ ಅಣ್ಣ ತೊಗೊಳ್ಳಿ ಅಣ್ಣ ಅಂತ ತುಂಬ ಪ್ರೀತಿಯಿಂದ ಒಂದು ಮುದ್ದವಾದ ಮನಸ್ಸಿಂದ ತೊಗೊಂಡ್ರು. ತುಂಬ ಖುಷಿಯಾಗಿ ತೊಗೊಂಡ್ರು. ಆಮೇಲೆ ನನಗೆ ತುಂಬ ಸತಿ ಅಣ್ಣನ ಭೇಟಿ ಮಾಡಿದೆ. ನಾನು ಬೀಂಗ್ ಆಸ್ ಅ ಫಿಲಮ್ ಇಂಡಸ್ಟ್ರಿ ಇರೋದಾಗಿ ಎಲ್ಲರನ್ನೂ ಮಾತಾಡ್ಸಿದ್ದೀನಿ, ಪರ್ಸ್ನಲಾಗಿ ಭೇಟಿಯಾಗಿದ್ದೀನಿ. ನನಗೆ ತುಂಬ ಯಾವತ್ತೂ ಫೇರ್ನೆಸ್ ಆಗಲಿ ಅಥವಾ ಒಂದು ಭಯ ಅಂತೇನೂ ಆಗಿರಲಿಲ್ಲ. ಆ ಟೈಮಲ್ಲಿ ಏನಾಯಿತು, ಅಪ್ಪಣ್ಣ ಕೂತಿರ್ಬೇಕಾದ್ರೆ ಐ ಸ್ಟಾರ್ಟೆಡ್ ಟು ಫೇಂಟ್. ಅಂದರೆ ತುಂಬ ಎದೆ ಬಡಿತ ಜಾಸ್ತಿ ಇತ್ತು. ಆಮೇಲೆ ದೋಸರು ಬ್ರೀದಿಂಗ್ ತುಂಬ ಜೋರಾಗಿತ್ತು. ಅಣ್ಣ ಸ್ವಲ್ಪ ಇದಾಗ್ತಾಯಿದೆ, ಆರಾಮಾಗಿ ಕೂತ್ಕೋ, ಏನು ಹೆದರ್ಕೋಬೇಡ, ಆರಾಮಾಗಿ ರಿಲ್ಯಾಕ್ಸ್ ಆಗು, ಕಾಫಿ ತೊಗೊಳ್ತೀರಾ, ಟೀ ತೊಗೊಳ್ತೀರಾ ಅಂದರು. ಏನು ಬೇಕು ಹೇಳಿ ಅಂದರು. ಇಲ್ಲ ಅಣ್ಣ ಪರವಾಗಿಲ್ಲ, ಆಗಲೇ ಕೊಟ್ಟರು, ಕಾಫಿ ಕುಡಿದೆ. ಎಲ್ಲ ಮಾತಾಡಿಕೊಂಡು ಆಗ ನನ್ನ ಪತ್ರಿಕೆಯಲ್ಲಿ ಮತ್ತು ಟಿ ವಿಲಿ ಬಂದು, ಆಮೇಲೆ ನನ್ನ ನ್ಯೂಸ್ ಪತ್ರಿಕೆ ಮತ್ತು ನ್ಯೂಸಲ್ಲಿ ಬಂದಿರೋ ಮಾತಾಡೋದನ್ನ ಎಲ್ಲ ತೋರಿಸ್ದೆ. ಡೆಕ್ಕನ್ ಕ್ರಾನಿಕಲಲ್ಲಿ ಮತ್ತು ಪತ್ರಿಕೆಯಲ್ಲಿ ನಾನು ಅಪ್ಪಣ್ಣ ಅವ್ರ ಬಗ್ಗೆ, ಪುನೀತ್ ರಾಜ್ಕುಮಾರ್ ಅಣ್ಣವ್ರ ಬಗ್ಗೆ ಮಾತಾಡಿದ್ದಂಥದ್ದು ತೋರಿಸಿದೆ. ಸೊ ಪ್ರತಿಯೊಂದು ಆರ್ಟಿಕಲ್ಸ್ ನಂದು ನೋಡ್ಕೊತ ಬಂದರು. ಆ್ಯಂಡ್ ಎಲ್ಲ ರೀತಿಯೂ ಪಿಕ್ಚರ್ ಬಗ್ಗೆ ಆ್ಯಂಡ್ ಪರ್ಸ್ನಲ್ಲಾಗಿ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಪ್ರತಿಯೊಂದು. ಈ ಟೈಮಲ್ಲಿ ಒಂದು ವಿಷಯ ಹೇಳಿದ್ರು, ಯಾವ ಥರ ಕತೆ ಮಾಡಿದ್ದೀರಾ ಅಂದರು. ಯಾವ ಹೀರೋಗೆ ಅಂತ ಕತೆ ಮಾಡಿದ್ದೀರಾ ಅಂದರು. ಸೊ ಈ ಮೂಮೆಂಟನ್ನು ಕೇಳಿದಾಗ ಅಪ್ಪಣ್ಣವ್ರು ಏನೂ ನೋಡ್ತಾರೆ, ಬರೀ ನನ್ನ ಮುಖ ನೋಡ್ತಾ ಇದ್ದಾರೆ, ಲೈಕ್ ಐ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ. ನಾನು ಒಂದು ಮನಸ್ಪೂರ್ವಕವಾಗಿ ಹೇಳಿದೆ, ಅಣ್ಣ ನನ್ನ ಕತೆನೇ ಒಂಥರ ಸಣ್ಣ ಸಬ್ಜೆಕ್ಟ್ನೇ ಹೀರೋ ಥರ, ಮೈ ಸ್ಟೋರಿ ಈಸ್ ಅ ಹೀರೋ, ಲೈಕ್ ಕಾನ್ಸೆಪ್ಟ್ ಆ ಥರ ಮಾಡಿರ್ತೀನಿ. ಇಂಥವ್ರಿಗೆ ಪರ್ಟಿಕ್ಯುಲರ್ ಹೀರೋ ಅಂತ ಹೇಳಿಲ್ಲ, ಇಂಥವ್ರಿಗೆ ಮಾಡಿದ್ದೀನಿ ಅಂತ ಹಂಗೆ ಮಾಡಿಲ್ಲ, ಲೈಕ್ ಈ ಥರ ಮಾಡಿದ್ದೀನಿ. ಒಂದು ಮಾತು ಹೇಳಿದ್ರು, ರಾಜ್ಕುಮಾರ್ ಅಪ್ಪಾಜಿಯವರಾಗಿರಲಿ, ರಾಘಣ್ಣ ಆಗಿರಲಿ, ಶಿವರಾಜ್ ಕುಮಾರ್ ಶಿವಣ್ಣ ಆಗಿರಲಿ, ಮತ್ತು ನಾನು ಎಲ್ಲರೂ ಕೌಟುಂಬಿಕ ಇಷ್ಟರ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಮಾಡ್ತಾ ಬರ್ತೀವಿ ಅಂತ ಹೇಳಿದ್ರು. ಇಲ್ಲ ಅಣ್ಣ, ನಂದು ಆ ಥರ ಸಬ್ಜೆಕ್ಟೇ ಇರೋದು. ಬಟ್ ನನ್ನ ಕತೆ ಇಂಥವ್ರೆ ಪರ್ಟಿಕ್ಯುಲರ್ ಹೀರೋ ಇರಬೇಕಂತೆಲ್ಲ ನಾನು ಸಬ್ಜೆಕ್ಟೇ ಹೀರೋ ಆಗಿ ಬಿಲ್ಡ್ ಮಾಡಿರ್ತೀನಿ. ಬಿಕಾಸ್ ಯಾರೇ ಆಗಿರಲಿ, ಒಬ್ಬ ಪ್ರೇಕ್ಷಕ ಕತೆ ನೋಡಿಕೊಂಡು ನೆಕ್ಸ್ಟ್ ಇನ್ನೊಬ್ರಿಗೆ ಹೇಳೋದೇ ಕತೆ ಹೇಗಿದೆ ಅಂತ ಅದನ್ನೇ ಫಸ್ಟ್ ಕೇಳೋದು. ಸೊ ಒಂದು ಕಮರ್ಷಿಯಲ್ ಸಿನಿಮಾ ಈ ಥರ ಆಗಿದೆ. ಸೊ ಆ ಟೈಮಲ್ಲಿ ಮಾಯಾ ಬಜಾರ್ ಬಗ್ಗೆನೂ, ಡೈರೆಕ್ಟ್ರ್ ಬಗ್ಗೆನೂ, ಲೈಕ್ ಆ ಕಾನ್ಸೆಪ್ಟ್ ಬಗ್ಗೆನೂ ಕೂಡ ಹೇಳ್ತಾಯಿದ್ರು, ಈ ಥರ ಹಿಂಗೆ ಬಿಲ್ಡ್ ಆಯಿತು. ಸೊ ಇನ್ನೊಂದು ವಿಷಯ ಹೇಳಿದ್ರು, ಮಾತಾಡೋದು ಅಪ್ಪು ಅಣ್ಣವರು, ಒಂದು ಶಾರ್ಟ್ ಮೂವಿ ಮಾಡ್ಕೊಂಬ ಅಂದರು. ಲೈಕ್ ನನಗೆ ಅರ್ಥ ಆಗ್ತಾಯಿತ್ತು, ಅಣ್ಣವ್ರು ನನ್ನ ಮಾತು ತುಂಬ ಮನಸ್ಪೂರ್ವಕವಾಗಿ ಅವ್ರನ್ನ ಲೈಕ್ ತುಂಬ ನಾನು ಹೇಳೋದು ಪ್ರತಿಯೊಂದು ಮಾತನ್ನು ತುಂಬ ಪ್ರೀತಿಯಿಂದ ತುಂಬ ಗಮನ ಕೊಟ್ಟು ಕೇಳ್ತಾಯಿದ್ರು. ಅಷ್ಟು ಹಂಬಲಾಗಿ ಕೇಳ್ತಾಯಿದ್ರು. ಬೀಂಗ್ ಆಸ್ ಅ ಲೆಜೆಂಡ್ ಇನ್ ದ ಇಂಡಸ್ಟ್ರಿ ಈಸ್ ಅ ವೆರಿ ಗುಡ್ ಹ್ಯುಮ್ಯಾನಿಟಿ ಅಂತೀವಲ್ಲ, ಅದಕ್ಕೇ ಒಂದು ಶಾರ್ಟ್ ನಂಗೆ ಅರ್ಥ ಆಯಿತು ಅಣ್ಣ ಹೇಳ್ತಾರ ಮಾತು. ಬಿಕಾಸ್ ನಾನು ಅವ್ರನ್ನ ನೋಡ್ತಾ ಇದ್ದೆ ಫೇಸ್ ಟು ಫೇಸ್, ಆ್ಯಂಡ್ ಅವರು ನೋಡ್ತಾಯಿದ್ರು. ಯೂಶ್ವಲಿ ಯೂಟ್ಯೂಬ್ ಮಾಡೋಂಥ ಶಾರ್ಟ್ ಮೂವಿ ಅವರು ಗಮನ ಕೊಡ್ತಾ ಇರಲಿಲ್ಲ. ಲೈಕ್ ಒಂದು ಸಿನಿಮಾ ಡೈರೆಕ್ಟರ್ ಆಗಬೇಕಾದ್ರೆ ಹೇಗೆ ಒಂದು ಮೂವಿ ಮಾಡಿದ್ರೆ ಹೇಗೆ ಒಂದು ಪಿಚ್ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ನನ್ನ ಪ್ರೀವಿಯಸ್ ಮೂವೀಸ್ ಬಗ್ಗೆ ಹೇಳಿದೆ, ಹಿಂಗೆ ಕ್ಯಾಂಪಸ್ ಲವ್ ಸ್ಟೋರಿ ಮತ್ತು ಸ್ನೇಹದ ಜೀವನ ಮಾಡಿದ್ದೆ ಆದರ್ಶ ಫಿಲ್ಮ್ ಸ್ಟುಡಿಯೋ ಇರಬೇಕಾದ್ರೆ. ಸೊ ಎಲ್ಲ ಮಾತಾಡಿಕೊಂಡು ಪ್ರತಿಯೊಂದು ವಿಚಾರ ಫ್ಯಾಮಿಲಿ ಬಗ್ಗೆ ಮತ್ತು ನಮ್ಮ ದೊಡ್ಡಪ್ಪ ಅಜ್ಜ ಅವ್ರ ಬಗ್ಗೆ ಎಲ್ಲ ಅವಾಗೆಲ್ಲ ನಮ್ಮ CM ಉದಾಸಿ ಅವರ ಅಜ್ಜ ಅವ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ದೆ. ಆ್ಯಂಡ್ ಅವರು ಕೂಡ ಎಲ್ಲ ಪ್ರತಿಯೊಂದೂ ಹೇಗೆ ಏನು ಅಂತ ತುಂಬ ಗೈಡೆನ್ಸ್ ಮಾಡಿದ್ರು, ಒಂದು ಮೂವಿ ಮಾಡ್ಕೊಂಬ. ಸೊ ಇಷ್ಟೆಲ್ಲ ಆದಮೇಲೆ ಏನಾಯಿತು, ಅಪ್ಪು ಅಣ್ಣವರು ಒಂದು ಐಪ್ಯಾಡ್ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಒಂದು ಆ್ಯಪಲ್ದೇನೋ ಒಂದು ಐಪ್ಯಾಡ್ ಥರ ಒಂದಿದೆ. ಯು ಡೋಂಟ್ ಬಿಲೀವ್, ಲೈಕ್ ನನಗೆಷ್ಟು ಆ ಟೈಮಲ್ಲಿ ಖುಷಿ ಆಯಿತು ಅಂದರೆ, ಅಮ್ಮ ನಿಮ್ಮದು ಶಾರ್ಟ್ ಫಿಲಮ್ ಏನು ಮೂವಿ ಮಾಡಿದರೆ ಹೆಸರು ಹೇಳಿ ಅಂದರು. ಕ್ಯಾಂಪಸ್ ಲವ್ ಸ್ಟೋರಿ ಅಂದೆ. ಓಕೆ ಫೈನ್. ಅವರು ನಾನು ಹೇಳೋದು ಕೆಲವು ಪಾಯಿಂಟ್ಸ್ನ ಬುಕ್ಕಲ್ಲಿ ಕೂಡ ಏನೋ ಒಂದು ಕೆಲವು ವಿಚಾರಗಳನ್ನ, ನನ್ನ ಕಾನ್ಸೆಪ್ಟ್ಗಳನ್ನ ಏನೇನು ಹೇಳ್ತಾ ಇದ್ದೆ ಅದನ್ನು ಒಂದು ರಫಾಗಿ ಅವರು ಪೇಪರಲ್ಲಿ ಬರ್ಕೊಳ್ತಾರೆ, ಬುಕ್ ಪ್ಯಾಡ್ ಥರ. ದಟ್ ವಾಸ್ ಮೈ ಸೋ ಮಚ್. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಅಣ್ಣ ಬರ್ಕೊಳ್ತಾ ಇದ್ದಾರಲ್ಲ, ನಾನು ಹೇಳೋದೊಂದು ಫಸ್ಟು ನನ್ನ ಮೂವಿ ಹೆಸರು ಬರ್ಕೊಂಡ್ರು, ಏನೇನಂತ ಬರ್ಕೊಂಡ್ರು. ಆಮೇಲೆ ಎಲ್ಲ ಒಂದು ಫೈನಲಾಗಿ ಏನಾಯಿತು, ನನ್ನ ಮೂವಿ ಹೆಸರು ಕೇಳಿದ್ರು. ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ಕ್ಯಾಂಪಸ್ ಲವ್ ಸ್ಟೋರಿ ಅಂತ ಕೊಟ್ಟರು. ಬಟ್ ಕ್ಯಾಂಪಸ್ ಲವ್ ಸ್ಟೋರಿ ಅಂತ ತುಂಬ ಅಲ್ಲಿ ಬೇರೆ ಬೇರೆ ವೀಡಿಯೋಸ್ ಏನೇನಿತ್ತು ಬಂತು. ಅಣ್ಣ ಇಲ್ಲಿ ಯಾಕೋ ತೋರಿಸ್ತಾ ಇಲ್ಲ. ಮತ್ತು ಅಣ್ಣನ ಪಕ್ಕ ಹೋಗಿ ನಿಂತ್ಕೊಂಡ್ಬಿಟ್ಟು ಅಣ್ಣ ಇದು ಯಾವುದು ತೋರಿಸ್ತಾ ಇಲ್ಲ, ನಾನು ಯೂಟ್ಯೂಬ್ ಚಾನಲ್ ಸೇರಿ ಅಮೋಘ್ ಫಿಲಮ್ಸ್ ಅಂತ ಕೊಡಿ ಅಂದೆ. ಅವರೇ ಅಣ್ಣನೇ ಟೈಪ್ ಮಾಡಿ ಅಣ್ಣ ಇಲ್ಲಿದೆ ನೋಡಿ ಅಂದೆ.
ಶೋರ್ ನಾನು ಮನೆಗೆ ಹೋಗಿ ನೋಡ್ತೀನಿ ಅಂದರು. ಅಣ್ಣ ಹೆಡ್ಫೋನ್ ಹಾಕೊಂಡು ಯೂಸ್ ಮಾಡಿ, ಯಾಕಂದ್ರೆ ಡಬ್ಬಿಂಗ್ ಮಾಡಿಲ್ಲ ಅಂತೆ. ಶೋರ್ ನೋಡ್ತೀನಿ ನಾನು. ಆ ಟೈಮಲ್ಲಿ ಇನ್ನೊಂದು ಕೇಳಿದೆ, ಅಣ್ಣ ನಿಮ್ಮ ಕಡೆ ಒಂದು ವಿಶೇಷ ವೀಡಿಯೋ ಬೈಟ್ಸ್ಬೇಕು ಪ್ಲೀಸ್ ಅಂದೆ. ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅಪ್ಪಾಜಿಯವರು ಕೂಡ ಕೊಟ್ಟಿದ್ದಾರೆ ಹಿಂಗೆ ಸಿನಿಮಾ. ಯಾವ ವಿಚಾರ ಕೊಡಲಿ ಅಮ್ಮ, ಒಂದು ಏನಾರು ಪಾಯಿಂಟ್ ಬೇಕಲ್ಲ. ಶೋರ್ ಹಿಂಗೆ ಮಾತಾಡ್ತಾ ಎಲ್ಲ ವಿಚಾರ ಇರ್ಬೇಕಾದ್ರೆ 8 ಸೆವೆನ್ದಲ್ಲಿ ಆಗಿದ್ದು. ಯಾವ ವಿಚಾರಕ್ಕೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳಿ ಏನಾದ್ರು ಒಂದು ಟಾಪಿಕ್ ಬೇಕಲ್ಲ. ಸೊ ಹಿಂಗೆ ಇಂಡಸ್ಟ್ರಿ ಒಂದು ಸಕ್ಸಸ್ಫುಲ್ ಆಗಿ ಗ್ರೋತ್ ಆಗೋಕ್ಕೆ ಒಂದು ವಿಶಸ್ ಬೇಕು ಅಂತ ಕೇಳಿದೆ. ನನ್ನ ವಿಶಸ್ ಯಾವಾಗಲೂ ಇರುತ್ತೆ, ಲೈಕ್ ನೀನು ಯಾವುದೇ ಮೂವಿ ಇದು ಮಾಡ್ತೀರಲ್ಲ, ಲೈಕ್ ಪಿಕ್ಚರ್ ಮುಹೂರ್ತ ಆ ಥರ ಇದ್ದಾಗ ಹೇಳಿ, ಖಂಡಿತವಾಗ್ಲೂ ಬರ್ತೀನಿ, ಮುಹೂರ್ತಕ್ಕೆ ಹೇಳಿ ಅಮ್ಮವರೇ ಅಂತಂದ್ರೆ ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿ. ಆ್ಯಂಡ್ ದೆನ್ ಬನ್ನಿ ಅಮ್ಮವರೇ ಲೈಕ್ ಇಬ್ಬರು ಫೋಟೋ ತೊಗೊಳೋಣ ಅಂದ್ಬಿಟ್ಟು ಫೋಟೋ ತೊಗೊಳೋಕ್ಕೆ ನಾವಿಬ್ಬರು ಪರ್ಸನಲ್ ರೂಮ್ಗೆ ಅವಾಗ ಒಬ್ಬರು ಕರೆದ್ವಿ, ಒಳಗಡೆ ಆಚೆ ಕಡೆ ಇರೋರನ್ನ ಕರೆದ್ಬಿಟ್ಟು. ಸೊ ಆ ಟೈಮಲ್ಲಿ ಅಣ್ಣಂಗೆ ಪೋರ್ಟ್ರೇಟ್ ಹಿಡಿದ್ರು, ಲೈಕ್ ಪೋರ್ಟ್ರೇಟ್ ಹಿಂಗೆ ಅಣ್ಣ ಲ್ಯಾಂಡ್ಸ್ಕೇಪ್ ಸರ್ ಒಂದು ಲ್ಯಾಂಡ್ಸ್ಕೇಪ್ ಹಿಡಿದಿದ್ದೆ. ಆ ಟೈಮಲ್ಲಿ ಅಪ್ಪಣ್ಣವರು ಲ್ಯಾಂಡ್ಸ್ಕೇಪ್ ಬಗ್ಗೆ ಇನ್ಫಾರ್ಮೇಷನ್ಸ್ ಎಲ್ಲ ಇದು ಮಾಡಿ, ಲೈಕ್ ಆವಾಗ ಲ್ಯಾಂಡ್ಸ್ಕೇಪ್ ಪ್ರತಿಯೊಂದು ಆ ಫೋಟೋಸ್ ಇಟ್ ಈಸ್ ಮೈ ಈ ಕೈಯಲ್ಲಿ ಅವ್ರನ್ನ ಮುಟ್ಟಿದ್ದೀನಿ, ತಿಳ್ಕೊಂಡಿದ್ದೀನಿ, ಮಾತಾಡಿಸಿದ್ದೀನಿ. ತುಂಬ ಇವಾಗ ಮನಸ್ಸಿಗೆ ತುಂಬಾ ದುಃಖ ಆಗಿದೆ. ಪ್ರತಿಯೊಂದು ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲೇ ಫ್ಯಾನ್ಸ್ ಪೇಜಸ್ ರೀಲ್ಸ್ ಹಾಕಿದರೆ ಪ್ರತಿಯೊಂದಕ್ಕೂ ಲೈಕ್ ಮಾಡಿಕೊಂಡು ನೋಡಿದ್ರೆ ತುಂಬ ಹರ್ಟ್ ಆಗುತ್ತೆ. ಅಷ್ಟೇ ನಮ್ಮ ತಂದೆಯವರು ಮಾತಾಡಿದ್ರು ಚಿಕ್ಕ ವಯಸ್ಸಲ್ಲಿ, ಲೈಕ್ ಹುಡುಗರು ಯಾವತ್ತೂ ಅಳಬಾರ್ದು ಅಂತ. ಬಟ್ ಅಷ್ಟು ಒಳ್ಳೆಯ ವ್ಯಕ್ತಿತ್ವ ಇರೋ ಅಂತ ನಾವು ಮಿಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಎಲ್ಲ ಫೋಟೋ ಎಲ್ಲ ಆಯಿತು, ಪ್ರತಿಯೊಂದು ಮಾತಾಡಿಸ್ಕೊಂಡು. ಆ್ಯಂಡ್ ಅಗೇನ್ ಐ ವೆಂಟ್ ಅವ್ರ ಹತ್ರ ಹೋಗಿ, ಅಣ್ಣ ನಿಮ್ಮದು ಆಟೋಗ್ರಾಫ್ ಬೇಕು. ನನ್ನದು ಸ್ಕ್ರಿಪ್ಟ್ ಮೇಲೆ ಫ್ರಂಟ್ ಇದರಲ್ಲಿ ಆಟೋಗ್ರಾಫ್ ತೊಗೊಂಡೆ. ಸೊ ಆ್ಯಂಡ್ ದೆನ್ ಮತ್ತೆ ಅಣ್ಣಂಗೆ ಹೇಳಿದೆ. ಅವಾಗೆಲ್ಲ ಅವ್ರು ಮತ್ತೆ ಕಾರಲ್ಲಿ ಹೋಗ್ತಾಯಿದ್ರು. ರಾತ್ರಿ ಒಂದು 8 o'clock ಸಮಯ ಆಗಿತ್ತು ಅನಿಸುತ್ತೆ, ಡಾರ್ಕ್ 8 o'clock ನೈಟ್ ರಾತ್ರಿ ಆಗಿತ್ತು. ಸೊ ಮತ್ತೆ ಹೇಳಿದೆ, ಇಲ್ಲ ನಾನು ಶೋರ್, ನಾನು ಡೆಫಿನೆಟ್ಲಿ ಕತೆ ಈ ಥರ ಬಿಲ್ಡ್ ಮಾಡ್ಕೊಂಡು ನಿಮ್ಗೆ ಹೇಳ್ದಂಗೆ ಒಂದಿಷ್ಟು ಶಾರ್ಟ್ ಮೂವಿ ಮಾಡ್ಕೊಂಡು ಬರ್ತೀನಿ, ಶೋರೂಮಾಗ ಆಲ್ ದ ಬೆಸ್ಟ್ ಮಾಡ್ಕೊಂಬನ್ನಿ ಅಂದರು. ಸೊ ಇದಾದ ನಂತರ ನಾನು ನೆಕ್ಸ್ಟ್ ಭೇಟಿಯಾಗಿದ್ದು ಅಪ್ಪು ಅಣ್ಣ ಅವ್ರನ್ನ ನಮ್ಮ ಸಖತ್ ಶೂಟಿಂಗ್ ಟೈಮಲ್ಲಿ. ಆಗ ಕಂಟ್ರಿ ಸ್ಟುಡಿಯೋ ನಮ್ಮ ಸಖತ್ ಒಂದು ಪೋರ್ಷನ್ ಶೂಟಿಂಗ್ ಆಗ್ತಾಯಿತ್ತು. ಅಪ್ಪು ಅಣ್ಣವರು ರಾಜ್ಕುಮಾರ್ ಅಪ್ಪಾಜಿಯವರ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅಮ್ಮ ಅವರ ದರ್ಶನಕ್ಕೆ ಬಂದಿದ್ದರು ಸ್ಮಾರಕಕ್ಕೆ. ಸೊ ಅವರು ನಾವು ಶೂಟಿಂಗ್ ಮಾಡೋ ಸ್ಥಳದಲ್ಲಿ ಅವಾಗ ಅಪ್ಪು ಅಣ್ಣವರು ಬಂದು ನಮ್ಮ ಟೈಮಲ್ಲಿ ಏನಾಯಿತು ಅಂದರೆ ಮಾತಾಡ್ತಾಯಿದ್ರು. ಲೈಕ್ ಆಗ ಅಪ್ಪಣ್ಣ ಕಾರಲ್ಲಿ ಮತ್ತೆ ನಾನು ಹೋಗ್ಬಿಟ್ಟು ಮಾತಾಡಿಸಿದೆ, ಅಪ್ಪಣ್ಣ ಹಿಂಗೆ ವರ್ಕ್ ಮಾಡ್ತಾಯಿದ್ದೆ. ಹೌದಾ, ಇಲ್ಲಿ ಸಖತ್ತಲ್ಲಿ ಮಾಡ್ತಾಯಿದ್ರೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇಲ್ಲ ನನಗೆ ಇವಾಗೆಲ್ಲ ಸ್ಕ್ರಿಪ್ಟ್ ಎಲ್ಲ ಆಗಿದೆ, ಇಲ್ಲಿ ವರ್ಕ್ ಮುಗಿಸ್ಕೊಂಡು ಕೂಡಲೇ ಬರ್ತೀನಿ, ಸ್ಕ್ರಿಪ್ಟು ಮತ್ತು ಇದೆಲ್ಲ ರೆಡಿ ಆಗಿದೆ, ಶಾರ್ಟ್ ಮೂವಿ ಒಂದು ಮಾಡಬೇಕಾಗಿದೆ, ಮಾಡ್ಕೊಂಡು ಬರ್ತೀನಿ ಅಣ್ಣ. ಶೋರ್ ಮನೆಗೆ ಬನ್ನಿ ಅಷ್ಟು ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರು. ಮನೆಗೆ ಬನ್ನಿ ಮೂವಿ ಮಾಡಿಕೊಂಡು ಪ್ರತಿಯೊಂದು ಸ್ಕ್ರಿಪ್ಟ್. ಅದಾದ ನಂತರ ಭೇಟಿ ಮಾಡೋಕ್ಕಾಗಿಲ್ಲ. ಬಟ್ ಒಂದು ಇವಾಗಲೂ ಅವ್ರು ಮಾತಾಡೋ ರೆಕಾರ್ಡಿಂಗ್ ಇದೆ, ಅದು ನಮ್ಮ ತಂದೆಗೆ ಫೋನ್ ಮಾಡಿದೆ. ಈಗ ಪರ್ಸ್ನಲ್ ಮೀಟಿಂಗ್ ಇದ್ದಾಗ ನಮ್ಮ ಡ್ಯಾಡಿಗೆ ಫೋನ್ ಮಾಡ್ಬಿಟ್ಟು, ಅಪ್ಪ ಹೀಗೆ ಪುನೀತ್ ರಾಜ್ಕುಮಾರ್ ಅಣ್ಣವ್ರ ಜೊತೆಗಿದ್ದೀನಿ, ಅಪ್ಪು ಅಣ್ಣವ್ರ ಜೊತೆಗೆ ಪುನೀತ್ ರಾಜ್ಕುಮಾರ್ ಜೊತೆಗೆ ಕೊಡು ಅಂತ ಹೇಳಿದ್ರೆ, ಅವಾಗ ಅಪ್ಪಣ್ಣಂಗೆ ಹೇಳಿದೆ, ಅಣ್ಣ ಹಿಂಗೆ ಅಪ್ಪನಿಗೆ ಫೋನ್ ಮಾಡಿ ಕೊಡ್ಬೋದಾ, ಮಾತಾಡಿ ಅಣ್ಣ ಪ್ಲೀಸ್ ಅಲ್ಲೇ, ಖಂಡಿತವಾಗ್ಲೂ ಮಾಡಿಕೊಡಿ ಅಪ್ಪ ಅವ್ರಿಗೆ ಅಂದ್ಬಿಟ್ಟು ಹೇಳಿ ನಾನು ನಮ್ಮ ತಂದೆಯವ್ರಿಗೆ ಫೋನ್ ಮಾಡಿ ಹಿಂಗೆ ವಿಚಾರ ಅಪ್ಪನ ಜೊತೆಗಿದ್ದೀನಿ, ಪುನೀತ್ ರಾಜ್ಕುಮಾರ್ ಅಣ್ಣವ್ರ ಜೊತೆಗಿದ್ದೀನಿ ಅಂತ ಹೇಳಿದಾಗ, ತಿರ್ಗಾ ನಮ್ಮ ಡ್ಯಾಡಿ ಹೇಳಿ ಮತ್ತು ಹಿಂಗೆ ಮಾತಾಡ್ದಾಗ ತುಂಬ ಪ್ರೀತಿಯಿಂದ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ನಮ್ಮ ತಂದೆಯವ್ರ ಜೊತೆಗೆ ಮಾತಾಡಿ ಒಂದು ಏನೊಂದು ಪರ್ಸನಲ್ ಮೀಟಿಂಗ್ ಇದೆ. ಇಟ್ಸ್ ಮೈ ಲೈಫ್ ಟೈಮ್ ಮೆಮೊರಿ. ಆ ಅಪ್ಪನ ಜೊತೆಗಿದ್ದು ಒಂದು 2 hours, 1 hour 50 minutes 2 hours ಮೀಟಿಂಗ್ ಏನಿತ್ತಲ್ಲ, ಜೊತೆಗೆ ನಾನು ಅವರು ಕೂತ್ಕೊಂಡು ನನಗೆ ಆದಂಥ ಒಂದು ಸಮಯ ಕೊಟ್ಟು ಅಷ್ಟು ವಿಚಾರಗಳನ್ನ ಕೇಳಿ ತುಂಬ ನನಗೆ ಒಂದು ಬ್ರದರ್ ಥರ ಅಣ್ಣನ ಜೊತೆ ಮಾತಾಡ್ತಾನೆ ಅನ್ನಿಸ್ತು. ಮತ್ತು ಅಮ್ಮನ ಹತ್ರ ಕೂತ್ಕೊಂಡು ಏನೋ ಮಾಡ್ತಾಯಿದ್ದೀನಿ ಇವಾಗ ಅಂತ ಕೇಳ್ತಾರಲ್ಲ, ಆ ಒಂದು ಪವರ್ ಸ್ಟಾರ್ ಆ್ಯಕ್ಟರ್ ಏನೂ ಇರಲಿಲ್ಲ, ಅಷ್ಟು ಡೌನ್ ಟು ಅರ್ತ್, ಅಷ್ಟು ಸಿಂಪಲ್ಸಿಟಿ, ವಂಡರ್ಫುಲ್. ರಾಘವೇಂದ್ರ ರಾಜ್ಕುಮಾರ್ ಸರ್ ಅಪ್ಪಾಜಿ ಜೊತೆ ಮಾತಾಡಿದಂಗೆ ಅಷ್ಟೊಂದು ಫೇರ್ನೆಸ್ ಆಗಿರಲಿಲ್ಲ. ಅವರು ಅಷ್ಟೇ ಮನೆ ಹುಡುಗನ ಥರ ಮಾತಾಡ್ಸಿದ್ರು. ಈಗ ಪುನೀತ್ ರಾಜ್ಕುಮಾರ್ ಅಣ್ಣವ್ರು ಕೂಡ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ತುಂಬ ದುಃಖ ಆಗುತ್ತೆ. ಐ ರಿಯಲಿ ಮಿಸ್ ಹಿಮ್ ಅ ಲಾಟ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ತುಂಬ ಮನಸ್ಸಿನ ಆಳವಾಗಿ ಹೇಳಬೇಕಾದ್ರೆ ತುಂಬಾ ಎಲ್ಲೇ ನೋಡಿದ್ರು ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಈಗ ಮುಂದಕ್ಕೆ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅಪ್ಪಾಜಿಯವರು, ಶಿವಣ್ಣ ಸರ್ ಅವರು
ಅವರೇ ನಾನು ಅವ್ರ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರು ಒಳ್ಳೊಳ್ಳೆ ಕೆಲಸ ಮಾಡೋ ರೀತಿ ಖಂಡಿತವಾಗ್ಲೂ ನಾನು ಪೂರ್ಣ ಅವರು ಏನೇನು ಮಾಡಿದ್ದಾರೆ, ಸೊ ಆ ಥರ ಒಂದು ಒಳ್ಳೆ ಕೆಲಸಗಳು ಮಾರ್ಗದರ್ಶನದಿಂದ ಪಡ್ಕೊಂಡು ಲೆಟ್ ಅಸ್ ಡೂ ಅ ಗುಡ್ ವರ್ಕ್. ಪ್ರಪಂಚದಲ್ಲಿ ನಾವು ಹೇಗೆ ಬದುಕಬೇಕು, ಹೇಗಿರಬೇಕು ಅನ್ನೋದು ರಾಜ್ಕುಮಾರ್ ಅಪ್ಪಾಜಿಯವರು ತೋರಿಸ್ಕೊಟ್ಟಿದ್ದಾರೆ, ಪುನೀತ್ ರಾಜ್ಕುಮಾರ್ ಅಣ್ಣವ್ರು ತೋರಿಸ್ಕೊಟ್ಟಿದ್ದಾರೆ. ಆ ಥರ ನಾವು ಯಾರಿಗಾಗಲಿ ಒಂದು ಪ್ರಪಂಚದಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ಇದ್ದಾಗ ಪ್ರೀತಿ ವಿಶ್ವಾಸನ ವಾಪಸ್ ಸಿಗುತ್ತೆ. ನಾಳೆ ಬಿಡುಗಡೆ ಆಗ್ತಾ ಇರೋಂಥ ಜೇಮ್ಸ್ ಚಲನಚಿತ್ರ ಇಡೀ ನಮ್ಮ ವಿಶ್ವಾದ್ಯಂತ, ಭಾರತಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರ ಬಿಡುಗಡೆ ಆಗ್ತಾಯಿದೆ. ಎಲ್ಲ ಭಾಷೆಯವರು ದಯವಿಟ್ಟು ಈ ಚಿತ್ರವನ್ನು ನೋಡಿ, ದಯವಿಟ್ಟು ಚಿತ್ರಮಂದಿರಲ್ಲೇ ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಪ್ರೇಕ್ಷಕರ ಆಶೀರ್ವಾದ ಇದ್ದೇ ಇರುತ್ತೆ. ಜೇಮ್ಸ್ ಚಲನಚಿತ್ರ ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಇಷ್ಟು ಭಾಷೆಯಲ್ಲಿ ರಿಲೀಸ್ ಆಗ್ತದೆ. ದಯವಿಟ್ಟು ಯಾರು ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ, ಯಾವುದೇ ರೀತಿಯಲ್ಲಿ ಪೈರಸಿ ಮಾಡಿ ಅದನ್ನು ಬಿಡುಗಡೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಚಿತ್ರಮಂದಿರದ ಮಾಲೀಕರು ಮತ್ತು ಚಿತ್ರಮಂದಿರದ ಸ್ಟಾಫ್ ಯಾರೇ ಇದ್ರೂ ದಯವಿಟ್ಟು ಪೈರಸಿನ ಮಾಡ್ತಾಯಿದ್ರೆ ಅದನ್ನು ಅವ್ರನ್ನ ಪೊಲೀಸ್ ಕಂಪ್ಲೇಂಟ್ ಆಗಿರೋ ಅಥವಾ ನೀವೇನು ಕ್ರಮ ತೊಗೋಬೋದು ಅಂತ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಈ ಸಂದರ್ಭದಲ್ಲಿ ನಾನು ನನ್ನ ಗೌರವಾನ್ವಿತರಾದ ಹಾಗೂ ನನ್ನ ಆತ್ಮೀಯರಾದ ಚೇತನ್ ಕುಮಾರ್ ಅಣ್ಣ ಅವ್ರಿಗೆ ಶುಭ ಹಾರೈಸ್ತೀನಿ, ಅಭಿನಂದಿಸ್ತೀನಿ. ಹಾಗೂ ಕಿಶೋರ್ ಸರ್ ಅವ್ರಿಗೆ, ನಿರ್ಮಾಪಕರಾದಂಥ ಕಿಶೋರ್ ಸರ್ ಅವ್ರಿಗೆ ಅಭಿನಂದನೆಗಳು. ಹಾಗೂ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು. ನಮ್ಮ ಗೌರವಾನ್ವಿತರಾದ ಸ್ವಾಮೀಜಿ ಗೌಡ ಸರ್ ಅವರಿಗೆ, ಛಾಯಾಗ್ರಾಹಕರು ಅವರಿಗೆ ನನ್ನ ಅಭಿನಂದನೆಗಳು. ಚರಣ್ ರಾಜ್ ಅವರಿಗೆ ಅಭಿನಂದನೆಗಳು. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಜೇಮ್ಸ್ ಚಲನಚಿತ್ರ ಅದ್ದೂರಿಯಾಗಿ ನಾಳೆ ಬಿಡುಗಡೆ ಆಗ್ತಾಯಿದೆ. ಎಲ್ಲ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಪ್ರದರ್ಶನ ಈಗಾಗಲೇ ಎಲ್ಲ ರೀತಿಯಲ್ಲೂ ಸಕ್ಸಸ್ಫುಲ್ ಆಗಿ ಬುಕ್ಕಿಂಗ್ಸ್ ನಡೀತಾ ಇದೆ. ಚಿತ್ರ ಅದ್ದೂರಿಯಾಗಿ ಯಶಸ್ವಿಯಾಗಲಿ. ಅಪ್ಪಣ್ಣವರ ಒಂದು ಸ್ಫೂರ್ತಿದಾಯಕ ಒಂದು ಸಿನಿಮಾ ಇಷ್ಟು ರೀತಿಯಲ್ಲಿ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಈ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಕೊನೆಯ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಇವಾಗಲೂ ನಮ್ಮ ಜೊತೆಗೆ ಇನ್ಸ್ಟಾಗ್ರಾಮ್ ಅಷ್ಟು ಫ್ಯಾನ್ಸ್ ಪೇಜಸ್, ಇನ್ಸ್ಟಾಗ್ರಾಮ್ ಎಕ್ಸ್ಪೋರ್ಟ್ ಸೆಕ್ಷನ್ ಎಲ್ಲೇ ನೋಡಿದ್ರು, ಯೂಟ್ಯೂಬ್, ಫೇಸ್ಬುಕ್, ಇವಾಗಲೂ ನಮ್ಮ ಅಪ್ಪಣ್ಣವ್ರು ಇವಾಗಲೂ ನಮ್ಮ ಜೊತೆಗಿದ್ದಾರೆ ಅಂತ ಅನಿಸುತ್ತೆ. ಜೊತೆಗೆ ನಮ್ಮ ಜೊತೆಗೆ ಯಾವಾಗಲೂ ಅವ್ರು ಸದಾ ಇರ್ತಾರೆ ಮನಸ್ಸಿನಲ್ಲಿ. ಆ್ಯಂಡ್ ಅವರ ವಿಚಾರ, ಅವರ ಆದರ್ಶ, ಮಾರ್ಗದರ್ಶನ, ಅವರ ಆಶೀರ್ವಾದ ನನ್ನ ಮೇಲೆ, ನಮ್ಮ ಚಿತ್ರರಂಗದ ಮೇಲೆ ಸದಾ ಕಾಲ ಇರಲಿ ಅಂತ ನಾನು ಮನಸ್ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬಕ್ಕೆ, ಅಶ್ವಿನಿ ಮೇಡಮ್ ಅವ್ರಿಗೆ, ಅವರ ಇಬ್ಬರು ಹೆಣ್ಮಕ್ಳಿಗೆ ಶಿವಾದೇವರು, ಗಣೇಶ ದೇವರು, ಶ್ರೀ ಆಂಜನೇಯ ಸ್ವಾಮಿ ದೇವರು, ಶ್ರೀ ರಾಮದೇವರು ಆಶೀರ್ವಾದ ನೀಡಿ ಕಾಪಾಡಲಿ. ಸದಾಕಾಲ ನಮ್ಮೆಲ್ಲರ ಮನಸ್ಸಲ್ಲಿ ಅಪ್ಪು ಅಣ್ಣವರು, ಪುನೀತ್ ರಾಜ್ಕುಮಾರ್ ಅಣ್ಣವರು ಜೀವಂತವಾಗಿ ಇರ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಪ್ರೀತಿದಂಥ ಮನಸ್ಸು ನಮ್ಮ ಜೊತೆಗೆ ಇಷ್ಟು ಪ್ರಪಂಚದಂಥ ಅವ್ರ ಮನಸ್ಸು ಇವಾಗಲೂ ಜೀವಂತವಾಗಿ, ಇಟ್ ಈಸ್ ಅ ಗ್ರೇಟ್. ಆ್ಯಂಡ್ ದೇವರಿಗೆ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕೃತಜ್ಞತೆಯಾಗಿರಬೇಕಾಗುತ್ತೆ. ಅಷ್ಟು ಒಂದು ಮುದ್ರವಾದಂಥ ಮನಸ್ಸು ನಮ್ಮ ಜೊತೆಗೆ ಪ್ರಪಂಚದಲ್ಲಿತ್ತು. ಆ್ಯಂಡ್ ಬಟ್ ನಾನಂತೂ ಆ ಟೈಮಲ್ಲಿ ಇನ್ನೊಂದೇನಾದರೆ ನಮ್ಮ ತಂದೆಯವರೆಲ್ಲ ರಾಜ್ಕುಮಾರ್ ಸರ್ ಅವರು ಮತ್ತು ವಿಶ್ವನಾಥ್ ಸರ್ ಭೇಟಿ ಮಾಡಿದರು, ನೋಡಿದರು. ಬಟ್ ಈ ಜನ್ರೇಷನ್ನಲ್ಲಿ ನಾವು ಅಪ್ಪಣ್ಣವ್ರನ್ನ ನೋಡಿದ್ದೀವಿ, ಅವ್ರ ಚಿತ್ರಗಳು ನೋಡಿದ್ದೀವಿ, ವೈಯಕ್ತಿಕವಾಗಿ ನೋಡಿದ್ದೀವಿ. ನಾನಂತೂ ಅವ್ರನ್ನ ತಪ್ಪಿಕೊಂಡು ಹ್ಯಾಂಡ್ ಶೇಕ್ ಕೊಟ್ಟು ಎಲ್ಲ ನೋಡಿದ್ದೀನಲ್ಲ. ಸೊ ಆ ಟೈಮಲ್ಲಿ ಆದರೆ ಶಂಕರ್ ನಾಗ್ ಸರ್ ಇದ್ರು, ಎಷ್ಟೋ ಒಳ್ಳೊಳ್ಳೆ ಕೆಲಸ ಮಾಡಿದರು. ಈ ಟೈಮಲ್ಲಿ ನಮ್ಮ ಅಪ್ಪು ಅಣ್ಣ ಅವರು ಈ ಜನ್ರೇಷನ್ ಟೈಮಲ್ಲಿ ಇದ್ರಲ್ಲ. ಸೊ ಹಾಗಾಗಿ ನಾವು ದೇವ್ರಿಗೆ ಧನ್ಯವಾದ ಅರ್ಪಿಸಬೇಕು, ನಮ್ಮ ಕೃತಜ್ಞತೆ ತಿಳಿಸ್ಬೇಕು. ತುಂಬ ತುಂಬ ಮನಸ್ಪೂರ್ವಕವಾಗಿ ಧನ್ಯವಾದಗಳು. ಅಪ್ಪು ಅಣ್ಣವರ, ಪುನೀತ್ ರಾಜ್ಕುಮಾರ್ ಅಣ್ಣವರ ಪಾದಗಳಿಗೆ ನನ್ನ ಮನಸ್ಪೂರ್ವಕ ನಮಸ್ಕಾರಗಳು. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಮೈಸೂರು ಯೂನಿವರ್ಸಿಟಿಯವರಿಗೆ ನಾನು ತುಂಬ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೂ ಅಭಿನಂದಿಸ್ತೀನಿ. ಪುನೀತ್ ರಾಜ್ಕುಮಾರ್ ಅಣ್ಣ ಅವ್ರಿಗೆ ಡಾಕ್ಟರೇಟ್ ಬಿರುದನ್ನು ಕೊಟ್ಟು ಎಲ್ಲರೂ ಅಭಿಮಾನಿಗಳಿಗೆ, ನನ್ನಂಥ ಯುವಕರಿಗೆ ತುಂಬಾ ಖುಷಿಯಾಗಿದೆ. ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಈ ಒಂದು ಸಂತೋಷದ ವಿಚಾರ ಡಾಕ್ಟರೇಟ್ ಪದವಿ ಕೊಟ್ಟಿರೋದು ತುಂಬಾ ಖುಷಿಯಾಗಿದೆ. ಸೊ ಹಾಗಾಗಿ ಮೈಸೂರು ಯೂನಿವರ್ಸಿಟಿ ಅವರಿಗೆ ನನ್ನ ಮನಸ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ, ಮತ್ತೊಮ್ಮೆ ಮನಸ್ಪೂರ್ವಕವಾಗಿ ಪುನೀತ್ ರಾಜ್ಕುಮಾರ್ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ದೇವರವ್ರಿಗೆ ನಮ್ಗೆಲ್ರಿಗೂ ಪುನೀತ್ ರಾಜ್ಕುಮಾರ್ ಸ್ವರ್ಗದಿಂದ ಆಶೀರ್ವದಿಸಿ ನಮ್ಗೆಲ್ರಿಗೂ ರಕ್ಷಣೆ ಮಾಡಿ ನಮ್ಗೆಲ್ರಿಗೂ ಮಾರ್ಗದರ್ಶನ ಕೊಟ್ಟಿಗೆ ನಮಗೆ ಚಿತ್ರರಂಗದಲ್ಲಿ ಇನ್ನಷ್ಟು ನಮ್ಮಂಥ ಯುವಕರಿಗೆ ಸ್ಫೂರ್ತಿದಾಯಕರಾಗಿ ಸದಾಕಾಲ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ. ಜೈ ಗಣೇಶ, ಜಯ ಆಂಜನೇಯ, ಜೈ ಶ್ರೀರಾಮ್, ಜೈ ಹಿಂದ್, ವಂದೇ ಮಾತರಂ.